ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಅಂತ ಬಂದ್ರೆ ಒಂದು ಲವ್ ಸ್ಟೋರಿ ಆಗಿರತ್ತೆ, ಇಲ್ಲ ರೌಡಿಸಮ್ ಆಗಿರತ್ತೆ, ಇಲ್ಲ ಯಾವುದೋ ಒಂದು ಕ್ಲಾಸ್ ಆಗಿ ಮಾಸ್ ಆಗಿ ಬರುವಂತ ಸಿನಿಮಾಗಳೇ ಹೆಚ್ಚು. ಆದರೆ ಇತ್ತೀಚಿನ ದಿನಗಳಲ್ಲಿ ಭಾರತಿ ಟೀಚರ್ 7ನೇ ತರಗತಿ ಈ ಸಿನಿಮಾ ಬಂದು ಮಕ್ಕಳಿಗೆ ಅಂತಾನೆ ತುಂಬಾ ಸ್ಪೆಷಲ್ ಆಗಿ ಮಾಡಿರುವಂತ ಸಿನಿಮಾ. ಈಗಿನ ಜನ್ರೇಷನಲ್ಲಿ ಶಿಕ್ಷಣ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಯಾವ ರೀತಿ ಅಂದರೆ ಯಾವುದೇ ಒಂದು ವಯಸ್ಕರಾಗಲಿ ಶಿಕ್ಷಣ ಕಲಿಯೋದಕ್ಕೆ ಯಾವುದೇ ಥರ ಏಜ್ ಡಿಫ್ರೆನ್ಸ್ ಇಲ್ಲ ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ML ಪ್ರಸನ್ನ ಅವರು ಮಕ್ಕಳನ್ನ ಕಾನ್ಸೆಪ್ಟ್ ಇಟ್ಕೊಂಡು ಮಕ್ಕಳಿಗೆ ಶಿಕ್ಷಣದ ಮಹತ್ವನ ತಿಳಿಸೋದಿಕ್ಕೆ ಅಂತಾನೆ ಈ ಸಿನಿಮಾನ, ಅಷ್ಟೇ ಅಲ್ಲ ಯಾವುದೇ ಥಿಯೇಟ್ರಿಗೆ ಹೋದ್ರೂ ಒಂದು 150-200 ರೂಪಾಯಿ ಇರ್ಬೋದು. ಆದರೆ ಈ ಮಕ್ಕಳ ಸಿನಿಮಾ ಮಕ್ಕಳು ನೋಡಲೇಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಸಿನಿಮಾ ಬಂದು ನೀವು ಯಾವುದೇ ಥಿಯೇಟ್ರಿಗೆ ಹೋದರೆ ಜಸ್ಟ್ 50 ರೂಪಾಯಿಗೆ ನಿಮಗೆ ಟಿಕೆಟ್ ಸಿಗತ್ತೆ. ಓಕೆ, ಈ ಸಿನಿಮಾದ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ನನಗೊಂದು ಕನಸಿತ್ತು ಕಂದ. ನನ್ ಕನ್ಸು ನನ್ಸಾಗಿರುತ್ತಲ್ವಾ ಮಿಶ್ರೆ? ಆ ಕನಸು ನನಸಾಗತ್ತೋ ಇಲ್ವೋ, ಆ ದಾರಿಲಿ ನಡೆಯೋದೇ ಒಂದು ಚಂದ. ಕೂಳಬಳ್ಳಿಲಿ ಅರಳಿದ ನನ್ಹೂವು ಏನಾರಿಗಮ್ಮೆಂದಿದೆ. ಶಿವನೇ ಹರನೇ ಐ ಡೋಂಟ್ ಕೇರ್. ಪ್ರತಿಯೊಬ್ರು ಕೂಡ ಓದೋದು ಬರೆಯೋದು ಕಲಿಲೇಬೇಕಂತ ಒತ್ತಾಯ ಮಾಡ್ತಿದ್ದಾರೆ. ಏನ್ ಬೇಕು? ನಾನ್ ಸೇಡ್ ತಿಳ್ಸ್ಕೊಬೇಕಂತಿದ್ದೀನಿ. ನಾವೇನ್ ಮಾಡ್ಬಾರ್ದು ಮಾಡಿದೀವಿ ಅಂತ ಅವನಿಗೆ ನಮ್ಮ ಮೇಲೆ ಈ ತರ ದ್ವೇಷ. ಮನಸ್ಸು ಹೇಗೆ ಅನ್ನೋದು ತಿಳಿಯೋದು ಹೇಗೆ ಮಾದೇವ. ಇದು ನಮ್ ಭಾಷೆ ಕಲಿಯೋ ವಿಚಾರ ಅಷ್ಟೇ. ನಾವು ಕಲ್ತಿರೋರ್ನೇ ಕೆಲ್ಸಕ್ಕೆ ಇಟ್ಕೊಳ್ಳೋರು. ನಮ್ ಜನಗಳಿಗೆ ವಿದ್ಯೆ ಬೇಡ, ಮೋಜ್ ಬೇಕು, ಮಸ್ತಿ ಬೇಕು. ಇನ್ಮೇಲೆ ನಾವು ಹಂಗೆ. ನೀವೆಲ್ರೂ ಓದೋದು ಬರೆಯೋದು ಕಲಿಬೇಕು ಅಷ್ಟೇ. ನಿಮ್ಮೆಲ್ರಿಗೂ ಕೂಡ ಕಲಿಬೇಕನ್ನೋದನ್ನ ಕಡ್ಡಾಯ ಮಾಡೋದಕ್ಕೆ ಇವ್ರ್ಯಾರ್ರಿ? ಇಲ್ಲ ಅಂದ್ರೆ ನಿಮ್ಗೆ ಏನ್ ಸಿಗ್ಬೇಕೋ ಅದ್ ಸಿಗೋದಿಲ್ಲ. ಈ ಹುಡ್ಗಿ ಹೇಳ್ದವ್ರಿಗೆ ಮಾತ್ರ ಕೊಡ್ತೀನಿ ಅನ್ನೋದಕ್ಕೆ ಇವಳೇನ್ ಸರ್ವಾಧಿಕಾರಿನ? ಬನ್ನಿ ಬನ್ನಿ ಬರಲೇಬೇಕು, ಓದೋದ್ ಬರೆಯೋದು ಕಲಿಯಲೇಬೇಕು. ನೀವೇ ಹೇಳಿದಲ್ಲ ಮಿಶ್ರೆ, ಬೀಳೋದ್ ಸಹಜ, ಎದ್ದು ನಡೆಯೋನು ಮನುಜ ಅಂತ. ಈ ಜಗತ್ತಲ್ಲಿ ಬದುಕಬೇಕು ಅಂದ್ರೆ ಕೆಟ್ಟವನಾಗಿರ್ಬೇಕು. ಅವನ್ ಕುಸಿದು ಬೀಳ್ತಾ ಹೋದ, ನಾನ್ ಸಿಡಿದು ಬೆಳಿತಾ ಹೋದೆ. ಭಾರತಿ ಟೀಚರ್ ಬನ್ನಿ ಬನ್ನಿ.